ಕೈಯಲ್ಲಿ ಹಿಡಿದ್ರೆ ಸಾಕು ಚೂರು ಚೂರು ಆಗ್ತಾ ಇರುವಂಥ ಹಪ್ಪಳ ನೋಡಿ ಸ್ನೇಹಿತರೆ, ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗೋ ರೀತಿ ಹಪ್ಪಳ ಮಾಡಿರುವಂಥದ್ದು. ಅದು ಕೂಡ ಸ್ಟವ್ ಹಚ್ಚದೇನೆ ಮಾಡುವಂಥ ಹಪ್ಪಳ. ಅದು ಯಾವ ಹಪ್ಪಳ ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ಅವಲಕ್ಕಿ ಹಪ್ಪಳ ಮಾಡ್ತಾ ಇರೋಂಥದ್ದು ವೀಕ್ಷಕರೇ. ನೀವು ಕೂಡ ಖಂಡಿತವಾಗಿ ಈ ಥರ ಅವಲಕ್ಕಿ ಹಪ್ಪಳ ಮಾಡಿ ವರ್ಷಾನುಪೂರ್ತಿ ವರ್ಷ ಇಟ್ಕೋಬೋದು. ಇವಾಗ ಒಂದು ಬೌಲಲ್ಲಿ ನಾನು ಇವಾಗ ಅವಲಕ್ಕಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು KGಯಷ್ಟು ಮಾಡ್ಕೋಬೇಕಂತ ಅಂದ್ಕೊಳ್ತೀರ ಅದು ನಿಮ್ಮ ಅನುಕೂಲವಾಗಿ. ನಾನಿವಾಗ 2 ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 2 ಬಟ್ಲಷ್ಟು ಅವಲಕ್ಕಿ ತೊಗೊಂಡು ಸ್ವಲ್ಪ ನೀರು ಹಾಕಿ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಹೊತ್ತು ಚೆನ್ನಾಗಿ ಅವಲಕ್ಕಿ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡು ನಾವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ. ಇವಾಗ ಹಪ್ಪಳ ಮಾಡ್ತೀವಿ, ಚೆನ್ನಾಗಿ ಕುದಿಸ್ಕೋಬೇಕು, ಈ ಥರ ಕುದಿಸ್ಬೇಕು, ಆ ಥರ ಕುದಿಸ್ಬೇಕು. ಒಬ್ರಿಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಅರ್ಥ ಆದವರು ಚೆನ್ನಾಗಿ ಹಪ್ಪಳ ಮಾಡ್ಕೊಳ್ತಾರೆ. ಯಾರಿಗೆಲ್ಲ ಅರ್ಥ ಆಗದೇ ಇರೋರು ಕೂಡ ನೀವು ಈಸಿಯಾಗಿ ಈ ಥರ ಅವಲಕ್ಕಿ ಹಪ್ಪಳ ಮಾಡ್ಕೋಬೋದು. ಇವಾಗ ನಾನು ಅವಲಕ್ಕಿ ಚೆನ್ನಾಗಿ ಫಸ್ಟಿಗೆ ನೋಡ್ತಾ ಇರ್ಬೋದು ತೊಳಿತಾ ಇರುವಂಥದ್ದು. ಎಷ್ಟು ಚೆನ್ನಾಗಿ ನಾವು ಸ್ವಲ್ಪ ಅವಲಕ್ಕಿ ತೊಳಿತೀವಿ ಅಲ್ವಾ, ಅಷ್ಟು ಚೆನ್ನಾಗಿ ಬಿಳಿ ಬಿಳಿಯಾಗಿ ಹಪ್ಪಳ ಫಳಫಳನೇ ಹೊಳಿತಾ ಇರುವಂಥದ್ದು. ಇವಾಗ ಇದಕ್ಕೆ ಅವಲಕ್ಕಿ ನೀರಲ್ಲಿ ತೊಗೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮೆತ್ತಗಾಗಿರುತ್ತಲ್ವ ಅವಲಕ್ಕಿ, ಈ ರೀತಿ ಕೈಯಿಂದ ಮೆದುಬೇಕು. ಈಗ ನೋಡಿ ಕೈಯಿಂದ ಸ್ವಲ್ಪ ಮೆದುವಿದ್ದೀನಿ. ಮತ್ತು ಆಮೇಲೆ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ತೀನಿ. ನೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಬೇಕಾದರೆ ಒಂದು ಹನಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು. ಇವಾಗ ನೋಡಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕಲಿಸ್ಕೊಂಡು. ಆಮೇಲೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನಿವಾಗ ಕುರುಡಿಗೆ ಹಾಕುವಂಥ ಸಚ್ಚ ತೊಗೊಂಡಿದ್ದೀನಿ. ಯಾವುದೇ ಹಪ್ಪಳ ಹಾಕಬೇಕಂತ ಅಂದ್ಕೊಳ್ತೀರ ಆ ರೀತಿ ಸಂಡಿಗೆ ಹಾಕಿರಿ, ಏನೇ ಹಾಕಿರಿ ಈ ರೀತಿ ತೊಗೊಂಡು ಅದರಲ್ಲಿ ಸ್ವಲ್ಪ ಫಿಲಪ್ ಮಾಡ್ಕೊಂಡು ಬಿಡಬೇಕು. ತುಂಬಾ ಜಿಗುಟವಾಗಿರುತ್ತೆ ಸ್ನೇಹಿತರೆ, ಅವಲಕ್ಕಿ ಅಲ್ವಾ, ಚೆನ್ನಾಗಿ ನೆಂದ ಮೇಲೆ ಈ ರೀತಿ ಮಿಕ್ಸಿಯಲ್ಲಿ ಹಾಕಿರ್ತೀವಿ, ತುಂಬಾ ಜಿಗಿಟ ಬಂದಿರುತ್ತೆ. ಇವಾಗ ನೋಡಿ ನಾನು ಅವಲಕ್ಕಿ ಸಾಚ ನೋಡಿ ಈ ಥರ ಅವಲಕ್ಕಿ ಹಪ್ಪಳ ಮಾಡೋದಕ್ಕೆ ನಾನು ಈ ರೀತಿ ಹಾಕಿದ್ದೀನಿ. ಇವಾಗ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ನಾವು ಇವಾಗ ಯಾವ್ಯಾವ ಥರ ಬೇಕೋ ಯಾವ್ಯಾವ ಥರ ಎಲ್ಲ ನೀವು ಅವಲಕ್ಕಿ ಹಪ್ಪಳಗಳು ಹಾಕ್ಬೋದು. ನಿಮ್ಗೆ ಈ ಥರ ಬೇಕು ಆ ಥರ ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ನೀವು ಹಪ್ಪಳ ಮಾಡ್ಕೋಬೋದು. ಇವಾಗ ಕಾಣಿಸ್ತಾ ಇರ್ಬೋದು ನಾನು ಸಂಡಿಗೆ ರೀತಿ ಕೂಡ ಹಾಕ್ತಾ ಇರೋವಂಥದ್ದು. ಸಂಡಿಗೆ ರೀತಿ ಕೂಡ ಹಾಕ್ಕೋಬೋದು ನೀವು. ಮತ್ತು ಈ ರೀತಿ ನೋಡ್ತಾ ಇರ್ಬೋದು, ಕೋಡ್ಬಳೆ ಮಾಡ್ತೀವಿ ಕೈಯಲ್ಲಿ, ಯಾವ ರೀತಿ ಕೋಡ್ಬಳೆ ಮಾಡ್ತೀವಲ್ಲ ಆ ರೀತಿ ಕೂಡ ನೀವು ಹಪ್ಪಳಗಳು ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವುದು ಒಂಥರ ಶೇಪ್ ಇಷ್ಟ ಆಗುತ್ತಲ್ಲ ಆ ಶೇಪ್ ನಿಮಗೆ ಇಷ್ಟ ಆಗಿರುವಂಥ ರೀತಿ ನೀವು ಹಪ್ಪಳ ಮಾಡ್ಕೋಬೋದು. ಈ ಹಪ್ಪಳ ಒಣಗೋದಕ್ಕೆ ಒಂದು 10 ನಿಮಿಷ ತೊಗೊಳುತ್ತೆ. 10 ನಿಮಿಷ ಆದಮೇಲೆ ನೀವು ಯಾವುದೇ ತಟ್ಟೆಯಲ್ಲೂ ಕೂಡ ಹಾಕಿ ಬಿಸಿಲಿಗೆ ಇಡ್ಬೋದು. ಮನೆಯಲ್ಲೇ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ಹೊತ್ತಿಗೆ ಮನೆಯಲ್ಲಿ ಸ್ವಲ್ಪನೇ ಜಾಸ್ತಿ ಬಿಸಿಲು ಬರ್ತಾಯಿಲ್ಲ, ಸ್ವಲ್ಪನೇ ಬಿಸಿಲು ಬರ್ತಾಯಿದೆ ಅಂದರೂ ಕೂಡ ಆ ರೀತಿ ಇದ್ದಾಗ ನೀವು ಈ ರೀತಿ ಹಪ್ಪಳಗಳು ಹಾಕಿ ಫ್ಯಾನ್ ಕೆಳಗಡೆ ಹಾಕ್ಕೊಂಡು ಬಿಸಿಲಿಗೆ ಇಟ್ಕೋಬೋದು. ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗುತ್ತೆ ಬಿಸಿಲಿದ್ದರೆ. ತುಂಬಾ ಈಸಿಯಾಗಿ ಈ ಥರ ಕೂಡ ನಾವು ಹಪ್ಪಳಗಳು ಮಾಡ್ಕೋಬೋದು. ನೋಡಿ ಇಷ್ಟು ಉದ್ದುದ್ದಕ್ಕೆ ಹಾಕಿದ್ದೀನಿ ನಾನು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ಮೇಲೆ ರೀತಿ ಕಟ್ ಮಾಡಬೇಕು. ಮಕ್ಕಳಿಗೂ ಕೂಡ ಒಂಥರ ಡಿಫ್ರೆಂಟಾಗಿ ಹಪ್ಪಳ ಹಾಕ್ಕೊಟ್ರೆ ಅವರು ಕೂಡ ರುಚಿಯಾಗಿ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಯಾರಾದರೂ ಬಂದರೂ ಕೂಡ ಈ ರೀತಿ ಹಪ್ಪಳ ಮಾಡಿ ಕೊಡ್ಬೋದು, ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಬಿಸಿಲಿಗೆ ಒಣಗಿಸ್ಕೊಂಡು ತೊಗೊಂಡಾಯಿತು ನೋಡಿ, 3 ಥರ ಹಾಕಿದ್ದೀನಿ ನಾನು. ಒಣಗಿದಾದ್ಮೇಲೆ ಕರಿಯೋದಕ್ಕೂ ಕೂಡ ತೋರಿಸ್ತೀನಿ. ಎಣ್ಣೆಯಲ್ಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂತ ಹಪ್ಪಳ ತೋರಿಸ್ತೀನಿ ಬನ್ನಿ. ಬಿಸಿ ಬಿಸಿ ಎಣ್ಣೆ ಕಾದಿರುವಂಥದ್ದು, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಅರಳ್ತಾ ಇರೋವಂಥದ್ದು. ಈ ಥರ ಬಾಯಲ್ಲಿಟ್ಟರೆ ಕರಗೋಗುವಂಥ ಬೇಸಿಗೆ ಕಾಲದಲ್ಲಿ ಮತ್ತು ಯಾವುದೇ ಕಾಲದಲ್ಲಿ ಕೂಡ ನೀವು ಈ ರೀತಿ ಹಪ್ಪಳಗಳು ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು. ಮಕ್ಕಳಿಗೆ ಒಂಥರ ಕುರುಕುರೆ ಯಾವ ರೀತಿ ತರ್ತೀವಲ್ಲ ಹೊರಗಡೆ ತರೋದಕ್ಕಿಂತ ರೀತಿ ಮನೆಯಲ್ಲೇ ಹಾಕಿ ಕೊಡ್ಬೋದು, ಅವರು ಕೂಡ ತಿನ್ನೋದಕ್ಕೆ ಇಷ್ಟಪಟ್ಟು. ತುಂಬಾ ಇದಕ್ಕೆ ಖಾರ ಉಪ್ಪು ಹಾಕಿದ್ರೆ ಮತ್ತೆ ಸೇಮ್ ಕುರುಕುರೆ ಥರ ಕಾಣಿಸುತ್ತೆ, ಆ ಥರ ಮಕ್ಕಳು ಕೂಡ ತಿಂತಾರೆ ನೋಡಿ. ಹಾಗಾದರೆ ತಡ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಹಾಗಿದ್ದರೆ ಬೇಸಿಗೆ ಕಾಲದಲ್ಲಿ ಮನೇಲಿ ಟೈಮ್ ಇದ್ದಾಗ ಈ ಥರ ಹಪ್ಪಳ ಮಾಡಿ ತಿಂದು ನೋಡಿ, ರುಚಿಯಾದರೆ ನಮಗೂ ಕೂಡ ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದ.